ಓ ಮುರ್ದೋಯ್ತು. ಆ ಮುರ್ದೋಯ್ತು. ಹೌದು, ಮುರ್ದಾಕ್ದೆ. ಈ ರೀಲ್ ನ ಫುಲ್ ನೋಡಿ ನಿಮ್ಗೆ ಗೊತ್ತಾಗುತ್ತೆ ಏನನ್ನ ಅಂತ. ಇವತ್ತು ಬೆಳಗ್ಗೆನೆ ನಮ್ಮ ಪಯಣ ಹಾಸನದ ಕಡೆಗೆ. ನಮ್ ಕಾರ್ಗೆ ಅಂತ ಒಂದು ಪ್ರಾಡಕ್ಟ್ ಆರ್ಡರ್ ಮಾಡಿದ್ದೆ, ಅದನ್ನ ಆನ್ ದಿ ವೇ ಹೋಗ್ತಾ ಅಲ್ಲೇ ಅನ್ಬಾಕ್ಸ್ ಮಾಡಿ ಇನ್ಸ್ಟಾಲ್ ಕೂಡ ಮಾಡ್ಬಿಟ್ವಿ. ನೋಡಿ ಎಷ್ಟು ಅದ್ಭುತವಾಗಿ ಕ್ಯೂಟ್ ಆಗಿ ಕಾಣ್ತಿದೆ ಈ ನಮ್ಮ ಬಾಲ್ ಹನುಮಾನು. ಸ್ಪ್ರಿಂಗ್ ಇರೋದಕ್ಕೆ ಅದು ಕೂಡ ಶೇಕ್ ಆಗ್ತಾನೆ ಇರುತ್ತೆ. ನಿಮ್ಗೂ ಈ ಪ್ರಾಡಕ್ಟ್ ನ ಲಿಂಕ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಟ್ಯಾಗ್ ಮಾಡಿರ್ತೀನಿ, ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಕೊಬಹುದು. ಸ್ವಲ್ಪ ಮುಂದೆ ಹೋಗಿ ಅಲ್ಲೇ ಒಂದು ಸ್ಟಾಪ್ ಹಾಕಿ ಬ್ರೇಕ್ಫಾಸ್ಟ್ ತಿನ್ಕೊಂಡ್ವಿ. ನಮ್ ಫಾರ್ಮ್ ಹೌಸ್ ರೀಚ್ ಆಗಿದ ತಕ್ಷಣ ಫಸ್ಟ್ ಮಾಡಿದ ಕೆಲಸನೇ ಮೋಟರ್ ಆನ್ ಮಾಡಿದ್ದು. ಇದರ ಫುಲ್ ವ್ಲಾಗು ನನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಆಗಿದೆ. ಇಷ್ಟ ಇರೋರು ನೋಡೋದಕ್ಕೆ ಮರಿದಂಗೆ ಯೂಟ್ಯೂಬ್ ಚಾನಲ್ ನ ವಿಸಿಟ್ ಮಾಡಿ. ಬಿಸಿಲು ಸಿಕ್ಕಾಬಟ್ಟೆ ಹೊಡಿತಾ ಇತ್ತು, ಅಷ್ಟೇ ಕಷ್ಟ ಆಗ್ತಿತ್ತು ಕೆಲಸ ಮಾಡೋದಕ್ಕೆ. ಎಲ್ಲಾ ಮರಕ್ಕೂ ಪಾತಿ ಮಾಡಿ ನೀರ್ ಬಿಡ್ತಾ ಇದ್ದಾರೆ. ಒಂದು ಬ್ರೇಕ್ ತಗೊಂಡು ಅದೇ ಬ್ರೇಕ್ ಅಲ್ಲಿ ಊಟನೂ ಮಾಡ್ಕೊಂಡು ಮನೆಗೆ ಕುಡಿಯೋದಕ್ ನೀರ್ ಬೇಕಿತ್ತು ಅಂತ ನಮ್ಮ ಹೊಸ ಬೋರಲ್ಲಿ ಬರ್ತಿರೋ ನೀರ್ನೇ ಹಿಡ್ಕೊಂಡು ನಾನ್ ಬಿಸಿಲಲ್ಲಿ ಕೆಲಸ ಮಾಡ್ತಿದ್ದೆ ಅಂತ ನನ್ನ ಹೆಂಡತಿ ನನ್ಗೋಸ್ಕರ ಮಜ್ಜಿಗೆ ಮಾಡ್ಕೊಟ್ಲು. ಆ ಬಿಸಿಲ್ಗೂ ಆ ಮಜ್ಜಿಗೆ ಕುಡಿತಿದ್ರೆ ಸ್ವರ್ಗ ಅನ್ನೋ ತರ ಫೀಲ್ ಆಗ್ತಿತ್ತು. ಕರೆಂಟ್ ಹೋದ್ಮೇಲೆ ಬಂದು ಕಾಯಿ ಸುಲಿಯೋಣ ಅನ್ಕೊಂಡೆ. ಕಾಯಿ ತಂದು ಕೊಡೋದಕ್ಕೆ ನನ್ನ ಹೆಂಡತಿ ಕೂಡ ಹೆಲ್ಪ್ ಮಾಡಿದ್ಲು. ಅಂಡ್ ಸುಲಿಬೇಕಾದ್ರೆ ನೋಡಿ ಕಾಯಿ ಸುಲಿಯೋ ಎಕ್ವಿಪ್ಮೆಂಟ್ ನೇ ಮುರ್ದಾಕ್ಬಿಟ್ಟೆ ನಾನು. ಮುರ್ದೋಯ್ತು. ಇದ್ರಲ್ಲಿ ಸುಲಿದ್ರೆ ಆಗೋದಿಲ್ಲ ಕೆಲಸ ಅಂತ ಅಂದ್ಬಿಟ್ಟು ಪ್ರಾಪರ್ ದಸಿಗೆ ತರೋಣ ಅಂತ ನಾನು ನಮ್ಮ ಅಕ್ಕನ ಮನೆಗೆ ಹೋಗಿ ಅಲ್ಲಿಂದ ದಸಿ ಇಸ್ಕೊಂಡ್ ಬಂದೆ. ಇದೇ ತರ ರೀಲ್ಸ್ಗೆ ಮರಿದಂಗೆ ಲೈಕ್ ಮಾಡಿ ಫಾಲೋ ಮಾಡ್ಕೊಳ್ಳಿ.